Presenting you Veena Kundar. Daily mama helping you. ನಾನು ಬೇಕರಿಗೆ ಕಲಿಸಿದ್ರೆ ಇದೇ ಕಷ್ಟ. ನೀರು ದೋಸೆ ಮಾಡಿ 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 ಈಗ ಬಟ್ಟೆಗಿಂತ ಫಾಸ್ಟ್ ಫೋಲ್ಡ್ ಮಾಡ್ತೇನೆ ನಾನು ನೀರು ದೋಸೆಯನ್ನು. ಆದ್ರೆ ಮಣ್ಣಿನ ಪಾತ್ರೆ ನಾವು ಒಳ್ಳೆ ರೀತಿಯಲ್ಲಿ ತೊಳೆಯೋದಿಲ್ಲದ್ರೆ, ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿ ಇಡೋದಿಲ್ಲದ್ರೆ ಅದೂನು ತುಂಬಾನೇ ಹಾನಿಕಾರ ಆಯ್ತಾ. ಊರಿಂದ ಬರುವಾಗ ಇದು ಚಿಪ್ಸ್ ತಗೊಂಡ್ ಬಂದಿದ್ರೆ ಆಯ್ತಾ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಶರೋನ್ ಕುಂದರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆರ್ಗ್ಯಾನಿಕ್ ಅಂದ್ರೆ ತುಂಬಾ ಇಷ್ಟ ಅಲ್ಲ ಎಲ್ಲರಿಗೆ ಸಹ. ಆರ್ಗ್ಯಾನಿಕ್ ಫ್ರೂಟ್ಸ್ ಇರ್ಲಿ, ವೆಜಿಟೇಬಲ್ ಇರ್ಲಿ, ಕುಕ್ವೇರ್ ಸೆಟ್ ಇರ್ಲಿ, ಎಲ್ಲರಿಗೆ ಸಹ ಇಷ್ಟ. ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನಾವು ಹೇಳ್ತೇವೆ ವಿ ಆರ್ ಯೂಸಿಂಗ್ ಆರ್ಗ್ಯಾನಿಕ್ ವೆಸಲ್ಸ್, ಓನ್ಲಿ ಕ್ಲೇ ಪಾಟ್ಸ್, ಓನ್ಲಿ ಮಣ್ಣಿನ ಪಾತ್ರೆ, ಬೇರೆ ಯಾವ ಪಾತ್ರೆ ಅಂತ ತರೋದಿಲ್ಲ, ನಾನ್ ಸ್ಟಿಕ್ ಎಲ್ಲ ತರೋದಿಲ್ಲ ಅಂತ ನಾವು ಹೇಳ್ತೇವೆ. ಆದ್ರೆ ಮಣ್ಣಿನ ಪಾತ್ರೆ ನಾವು ಒಳ್ಳೆ ರೀತಿಯಲ್ಲಿ ತೊಳೆಯೋದಿಲ್ಲದ್ರೆ, ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿ ಇಡೋದಿಲ್ಲದ್ರೆ ಅದೂನು ತುಂಬಾನೇ ಹಾನಿಕಾರ ಆಯ್ತಾ, ತುಂಬಾನೇ ಡೇಂಜರಸ್. ಅದನ್ನು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಬೇಕು, ಸರಿ ರೀತಿಯಲ್ಲಿ ತೊಳಿಬೇಕು, ಆಗಲೇ ಅದು ಆರ್ಗ್ಯಾನಿಕ್ ಅಂತೇಳಿ ಹೇಳ್ಬೋದು. ಪಾತ್ರೆಯಲ್ಲಿ ನಾನು ನಿನ್ನೆ ಮಟನ್ ಪೆಪ್ಪರ್ ಡ್ರೈ ಮಾಡಿದ್ದೆ ಆಯ್ತಾ. ಡ್ರೈ ಮಾಡಿದ್ದು ಎಲ್ಲವೋ ಅಂಟಿದೆ ಈ ಮಣ್ಣಿನ ಪಾತ್ರೆಗೆ. ಹೇಗೆ ಒಳ್ಳೆ ರೀತಿಯಲ್ಲಿ ತೊಳಿಬೋದು ಹಾಗೂ ಮೇಂಟೈನ್ ಮಾಡ್ಬೋದು ಇದರ ಟಿಪ್ ನಾನು ರೆಸಿಪಿ ಚಾನಲ್ ಅಲ್ಲಿ ಹಾಕಿದ್ದೇನೆ ಆಯ್ತಾ, ಮಿಸಸ್ ಕುಂದರ್ ರೆಸಿಪೀಸ್ ಚಾನಲ್ ಅಲ್ಲಿ. ನೀವಂತೂ ಈ ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನನ್ನ ಫ್ಯಾಮಿಲಿಯಲ್ಲಿ ಸಹ ತುಂಬಾ ಜನರು ನಾರ್ಮಲ್ ಡಿಶ್ ವಾಷಿಂಗ್ ಸೋಪ್ ಇಲ್ಲದ್ರೆ ಲಿಕ್ವಿಡ್ ಯೂಸ್ ಮಾಡ್ತಿದ್ರು. ತುಂಬಾನೇ ಹಾರ್ಮ್ಫುಲ್. ಯಾಕಂದ್ರೆ ಮಣ್ಣಿನ ಪಾತ್ರೆ ಎಂತ ಹೇಳ್ತಾರೆ, ಪೋರಸ್ ಹೇಳ್ತಾರೆ, ಅಂದ್ರೆ ಚಿಕ್ಕ ಚಿಕ್ಕ ನಮ್ಗೆ ಕಾಣೋದು ಒಟ್ಟಿಗಳು ಇರ್ತದೆ. ಅದು ಎಂತ ಮಾಡ್ತದಂದ್ರೆ ಎಲ್ಲ ಒಳ್ಳೆ ರೀತಿಯಲ್ಲಿ ಎಳ್ಕೊಳ್ತದೆ. ಸೊ ನೀವು ಎಂತ ಪದಾರ್ಥ ಮಾಡಿದ್ರೆ ನೆಕ್ಸ್ಟ್ ಡೇ ನೋಡುವಾಗ ತುಂಬಾ ನೀರಿನಂಶ ಎಲ್ಲ ಹೋಗಿರ್ತದೆ, ಪದಾರ್ಥ ಸ್ವಲ್ಪ ಗಟ್ಟಿಯಾಗಿರ್ತದೆ. ಅದರಿಂದಾಗಿ ಈ ಮಣ್ಣಿನ ಪಾತ್ರೆಗೆ ಒಳ್ಳೆ ಅಬ್ಸಾರ್ಬ್ ಮಾಡುವ ಶಕ್ತಿ ಉಂಟು. ನಾವು ಡಿಶ್ ವಾಷಿಂಗ್ ಸೋಪ್ ಎಲ್ಲ ಹಾಕಿದ್ರೆ ಏನಾಗುದಿಲ್ಲ, ಎಲ್ಲ ಅಬ್ಸಾರ್ಬ್ ಮಾಡ್ತದೆ. ನೀವು ನೆಕ್ಸ್ಟ್ ಟೈಮ್ ಇದರಲ್ಲಿ ಅಡಿಗೆ ಮಾಡುವಾಗ ಆ ಅಡಿಗೆಗೆ ಎಲ್ಲ ಬಿಡ್ತದೆ ಡಿಶ್ ವಾಷಿಂಗ್ ಸೋಪ್. ಸೊ ಅದರಿಂದಾಗಿ ಇದು ತುಂಬಾನೇ ಪಾಯ್ಸನಸ್. ಸರಿಯಾಗಿ ಬಳಕೆ ಮಾಡುದು ತುಂಬಾನೇ ಇಂಪಾರ್ಟೆಂಟ್. ಇಷ್ಟವರೆಗೆ ನಿಮ್ಗೆ ಗೊತ್ತಿಲ್ಲದೆ ನೀವು ಡಿಶ್ ವಾಷಿಂಗ್ ಸೋಪ್ ಇಲ್ಲದ ಲಿಕ್ವಿಡ್ ಯೂಸ್ ಮಾಡ್ತಿದ್ರೆ ಇವಾಗನೇ ಸ್ಟಾಪ್ ಮಾಡಿ. ಸ್ಪಾಂಜ್ ಇಲ್ಲದ್ರೆ ನಿಮ್ಮ ಮನೆಯಲ್ಲಿ ನಿಮ್ಗೆ ತೆಪ್ಪು ಅಂತ ಕರೀತಾರೆ, ಅಂದ್ರೆ ತೆಂಗಿನಕಾಯಿದು ಸಿಪ್ಪೆ ಒಳಗಿನ ಅಂಶ ಫೈಬರ್ ಇರ್ತದಲ್ಲ, ಅದನ್ನು ಯೂಸ್ ಮಾಡಿ ಮಣ್ಣಿನ ಪಾತ್ರೆಯನ್ನು ತೊಳಿಬಹುದು. ಒಳ್ಳೆ ರೀತಿಯಲ್ಲಿ ಸ್ಕ್ರಬ್ ಆಗಿ ಕ್ಲೀನ್ ಆಗ್ತದೆ. ಸೊ ಇದ್ರೆ ನಿಮ್ಮ ಹತ್ರ ಯೂಸ್ ಮಾಡ್ಬೋದು. ನಾವು ದುಬೈಯಲ್ಲಿ ಇರುವ ಕಾರಣ ನಮ್ಮ ಹತ್ರ ಅದು ಇಲ್ಲ, ಅದರಿಂದಾಗಿ ನಾನು ಸ್ಪಾಂಜ್ ಯೂಸ್ ಮಾಡ್ತಿದ್ದೇನೆ. ಊರಿಂದ ಬರುವಾಗ ಇದು ಚಿಪ್ಸ್ ತಗೊಂಡು ಬಂದಿದ್ರೆ ಆಯ್ತಾ. ತುಂಬಾ ಡಿಫ್ರೆಂಟ್ ಉಂಟು. ಫಸ್ಟ್ ಟೈಮ್ ನಾನು ಇಂಥ ಚಿಪ್ಸ್ ನೋಡುದು. ಹೀಗೆ ಉಂಟು ಒಳಗೆ. ಒಳಗೆ ಚಾಕ್ಲೇಟ್ ಇರ್ತದೆ. ತುಕ್ಕುಡಿ ಒಳಗೆ ಚಾಕ್ಲೇಟಾ? ಏನು ಇವರೆಲ್ಲ ಏನು ತುಕ್ಕುಡಿ ತಿನ್ನದವರಂತಿಲ್ಯಾ? ಮಂಗೆ ಮಾಡ್ತಿದ್ದಿ? ಫುಲ್ ಇದೆ ಹಲಸಿನ ಹಣ್ಣೆ, ನೋಡ್ಲಿಕ್ಕೆ ಹಾಗೆ ಉಂಟಲ್ಲ. ಇದನ್ನ ಎಂತದ ಮಾಡಿದ್ದಾರೆ ಮಾರೆ. ತಿನ್ನುವಾಗ ಚಿಪ್ಸ್ ಕರ್ಕೂರ್ ಆಗ್ತದೆ, ಬಟ್ ಸೇಮ್ ಟು ಸೇಮ್ ಹೀಗೆ ಪರಿಮಳ ಸಹ ಹಾಗೆ ಉಂಟು. ಹೌದು, ಹಾಗೆ ಉಂಟು ಚಿಪ್ಸ್ ಹಾಗೆ. ಒಳಗೆ ಚಾಕ್ಲೇಟ್ ಇದು ತಿನ್ನ ಹಲಸಿನ ಹಣ್ಣು ತಿನ್ನ. ಇದೊಂದು ಚಾಕ್ಲೇಟ್. ತುಂಬಾ ಕಮ್ಮಿ ದಿನ ಉಂಟು ಶಾಪಿಂಗ್ ಮಾಡ್ಲಿಕ್ಕೆ. ಎಂತ ಆಗ್ತದೆ ಕೈಯಲ್ಲಿ ಎಂತ ಲೇಟ್ ಆಗ್ತದೆ ಎಲ್ಲ ತಕೊಂಡು ಬರುವುದೇ ಊರಿಗೆ. ಸೊ ಈಗ ಶಾಪಿಂಗ್ ಮಾಲಿಗೆ ಹೋಗ್ತಾ ಇದ್ದೇವೆ. ದುಬೈಯಲ್ಲಿರುವ ಔಟ್ಲೆಟ್ ಮಾಲಿಗೆ ಹೋಗ್ತಿದ್ದೇವೆ. ದುಬೈಯಲ್ಲಿರುವ ಔಟ್ಲೆಟ್ ಮಾಲಿಗೆ ಬಂದಿದ್ದೇವೆ ಲಾಸ್ಟ್ ಮಿನಿಟ್ ಸ್ವಲ್ಪ ಶಾಪಿಂಗ್ ಮಾಡ್ಲಿಕ್ಕೆ. ನನ್ನ ಮನೆಯಲ್ಲಾದ್ರೂ ಈಚೆ ಆಚೆ ಸ್ವಲ್ಪ ಆದ್ರೂ ಕಸ ಸಿಗ್ಬೋದು. ಇಲ್ಲಿ ಪಾರ್ಕಿಂಗ್ ಅಲ್ಲಿ ಸಮೇತ ಒಂದೊಂದು ಕಸ ಇಲ್ಲ ಮಾರಿ, ಅಷ್ಟು ಕ್ಲೀನ್. ಒಂದು ಕಸ ಬಿದ್ದ ಕೂಡಲೇ ಬರ್ತಾರೆ ಯಾರಸ ಪೆಚ್ಚಲಿಕ್ಕೆ. ಮಾಲ್ದು ಒಳಗಂತೂ ಕ್ಲೀನೇ ಬಿಡಿ, ಮಾಲ್ದು ಹೊರಗೆ ಸಹ ಕ್ಲೀನ್ ಮಾರಿ. ಪಾರ್ಕಿಂಗ್ ಅನ್ಸ ಒಂದು ಪಜ್ಜೆ ಹಾಕಿ ಮಲಗಬಹುದು, ಅಷ್ಟು ಕ್ಲೀನ್ ಉಂಟು. ಇಲ್ಲಿದು ಮಿನಿಸೋ ಶಾಪ್. ಇಲ್ಲಿ ಚಿಕ್ಕ ಚಿಕ್ಕ ಮನೆಗಳನ್ನು ಹೀಗೆ ಇಟ್ಟಿದ್ದಾರೆ ಆಯ್ತಾ. ರಿಯಲ್ ಮನೆಗಳಾಗಿ ಕಾಣ್ತದೆ. ಎಂತೆಲ್ಲ ಡೀಟೇಲಿಂಗ್ ಮಾಡಿದ್ದಾರೆ ಗೊತ್ತುಂಟಾ. ಒಮ್ಮೆಲೆ ಇದನ್ನು ನೋಡುವಾಗ ಮರ್ಕ್ ಆಗ್ತೇವೆ ಮಾರೆ, ಮೈ ಮರೆತು ಬಿಡ್ತೇವೆ. ಅದು ಮನೆ ಒಳಗೆ ಇದ್ದಾಗೆ ಆಗ್ತದೆ. ಅಷ್ಟು ಒಳ್ಳೆ ಫೀಲಿಂಗ್, ಅಷ್ಟು ಒಳ್ಳೆ ಸೆಟ್ಟಿಂಗ್ ಮಾಡಿ ಇಟ್ಟಿದ್ದಾರೆ ಈ ಮನೆಗಳನ್ನು. ಬಿಡಿ, ಇಲ್ಲೇ ಶೋಕೇಸ್ ಅಲ್ಲಿ ನೋಡುದು ಚಂದ. ಮನೆಯಲ್ಲಿ ಮಿನಿ ಇಷ್ಟು ವಸ್ತಿದ್ರೆ ಡಸ್ಟಿಂಗ್ ಮಾಡುದು ಯಾರು ಮಾರೆ. ಈ ಔಟ್ಲೆಟ್ ಮಾಲ್ ಅಲ್ಲಿ ಹೆಚ್ಚಾಗಿ ಸಿಕ್ಕುದೆಲ್ಲ ಬ್ರಾಂಡೆಡ್ ಐಟಮ್ಸ್ ಆಯ್ತಾ.
ಈ ಬ್ರ್ಯಾಂಡ್ ಹೆಸರುಗಳೆಲ್ಲ ಕೆಲವು ಈಸಿಲಿ ಬರ್ತದೆ ಆಯ್ತಾ ಬಾಯಲ್ಲಿ, ಕೆಲವುದು ಆ ಹೇಳಲಿಕ್ಕೆ ಬರುದಿಲ್ಲ ಮಾರಿ, ಉಚ್ಚಾರವೇ ಬರುದಿಲ್ಲ ಅಂತ ಬ್ರ್ಯಾಂಡ್ ಶಾಪ್ ಒಳಗೆ ಹೋಗ್ಲಿಕ್ಕೆ ಸಹ ನರ್ವಸ್ ಆಗ್ತದೆ. ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದೇವೆ, ಎಂತೆಲ್ಲ ಪರ್ಚೇಸ್ ಮಾಡ್ತೇವೆ ನಾನು ಲಾಸ್ಟಿಗೆ ತೋರಿಸ್ತೇನೆ ಆಯ್ತಾ. ಊರಿಗೆ ಹೋಗೋ ಮುಂಚೆ ಡಬ್ಬೆ ಮುಚ್ಚುವ ಮುಂಚೆ ನಿಮಗೆ ತೋರಿಸ್ತೇನೆ ನಾನು ಎಂತೆಲ್ಲ ಪರ್ಚೇಸ್ ಮಾಡಿದೆ ಅಂತೇಳಿ. ಇಲ್ಲಿ ಅವರಿಗೆಲ್ಲ ಪರ್ಫ್ಯೂಮ್ ಹಾಗೂ ಊದಂದ್ರೆ ಪಂಚಪ್ರಾಣ. ಈ ಎಲ್ಲ ಅಂಗಡಿಗಳು ಉಂಟಲ್ಲ, ಪರ್ಫ್ಯೂಮ್ ಹಾಗೂ ಊದುದ ಅಂಗಡಿಗಳು, ಊರಲ್ಲಿ ಗೋಲ್ಡ್ ಶಾಪ್ ಉಂಟಲ್ಲ ಹಾಗೆ ಇರ್ತದೆ ಇಲ್ಲಿ. ಶಾಪಿಂಗ್ ಎಲ್ಲ ಆಯಿತು. ಈ ಮಾಲಲ್ಲಿ ಫಾರ್ಮಸಿ ಸಹ ಉಂಟು. ಶಾಪಿಂಗ್ ಎಲ್ಲ ಮಾಡಿ ಆಯಿತು. ಇನ್ನು ವಾಪಸ್ ಮನೆಗೆ. ನಾವು ಬಂದ ಮಾಲ್ದು ಹೆಸರು ಔಟ್ಲೆಟ್ ಮಾಲ್, ದುಬೈಯಲ್ಲಿರೋದು. ಇವತ್ತು ನೀರು ದೋಸೆ ಬ್ರೇಕ್ಫಾಸ್ಟ್. ನೀರು ದೋಸೆ ಮಾಡಿ 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 ಈಗ ಬಟ್ಟೆಗಿಂತ ಫಾಸ್ಟ್ ಫೋಲ್ಡ್ ಮಾಡ್ತೇನೆ ನಾನು ನೀರು ದೋಸೆಯನ್ನು. ಅದರ ಜೊತೆ ಫಿಲ್ಟರ್ ಕಾಫಿ ಸಹ ರೆಡಿಯಾಗಿದೆ. ಇವತ್ತು ವೀಣಕ್ಕದು ನ್ಯೂ ಲುಕ್ ಬರ್ತದೆ. ಹಿಂಗೇನು ಅರ್ಜೆಂಟ್, ಹೋಗುವ ಹೋಗುವ ಹೋಗುವ. ನಾವು ಹೊರಟಿದ್ದೇವೆ ನೆಕ್ಸ್ಟ್ ಹೋಗಿ ಸ್ವಲ್ಪ ಲಾಸ್ಟ್ ಮಿನಿಟ್ ಶಾಪಿಂಗ್ ಎಲ್ಲ ಮಾಡಿಕೊಂಡು. ಈ ವಾರ ಇಲ್ಲಿ, ನೆಕ್ಸ್ಟ್ ವಾರ ಊರಲ್ಲಿ. ನೆಕ್ಸ್ಟ್ ವಾರ ನಮ್ಮ ಹಬ್ಬ, ಹಾರ್ವೆಸ್ಟ್ ಹಬ್ಬ, ಸುಗ್ಗಿ ಹಬ್ಬ ನಮ್ಮ ಚರ್ಚಲ್ಲಿ. ಇಲ್ಲಿ ಬಿಲ್ಡಿಂಗ್ ಕಟ್ಟುವಾಗ ಎಂತ ಸಹ ರೋಡಿಗೆಲ್ಲ ಬೀಳ್ಕೆಲ್ಲ ಆಯ್ತಾ. ಕಲ್ಲು ಇರಲಿ ಮಣ್ಣು ಇರಲಿ ಎಂತ ಸಹ ಇರಲಿ ರೋಡಿಗೆ ಬೀಳ್ಕೆಲ್ಲ. ಮತ್ತೆ ಅರ್ಧ ಸಹ ಮಂಡೆಗೆ ಬಿದ್ದರೆ ಗಾನ್, ಫಿನಿಶ್, ಅವರ ಸ್ಟೋರಿಯೇ ಫಿನಿಶ್. ಅದರಿಂದಾಗಿ ಹೀಗೆ ಪ್ರೊಟೆಕ್ಷನ್ ಹಾಕಿದ್ದಾರೆ ಆಯ್ತಾ, ಮೇಲೆ ರೂಫ್ ರೀತಿ ಹಾಕಿದ್ದಾರೆ, ಯಾರ ಮಂಡೆಗೆ ಸಹ ನಪೆಲಿಕೊಂಡು ಕಲ್ಲು ಬೀಳಬಾರ್ದು ಅಂತೇಳಿ. ವೀಣಕ್ಕನ ಡೆಂಟಲ್ ಟ್ರೀಟ್ಮೆಂಟಿಗೆ ಈಗ ನಾವು ಬಂದಿದ್ದೇವೆ ಎಲ್ಲರೂ ಸಹ ನಮ್ಮ ಮನೆ ಹತ್ರ ಇರುವ ಡೆಂಟಲ್ ಕ್ಲಿನಿಕ್ಗೆ. ಇವಳಿಗೊಂದು ನಾಯಿ ಮರಿ ಸಿಕ್ಕಿತ್ತು ಇಲ್ಲಿ. ಸೆಂಕಲೆ ಬೇರೆ ಅವನಿಗೆ ಭಾರಿ ಉದ್ದ ಉಂಟು ಮಗ ಸೆಂಕಲೆ, ಕೊಲ್ಪಿಡಿಬೋದು ನಿಂಗೆ. ಬ್ರೆಡ್ ಬೇಕರಿಗೆ ಕಲಿಸಿದ್ರೆ ಇದೇ ಕಷ್ಟ ನೋಡಿ ಅಂತ. ಇಡೀ ಬಿಲ್ಡಿಂಗ್ಗೆ ಆಗುವಷ್ಟು ಈ ಬ್ರೆಡ್ ತಗೊಂಡು ಬಂದಾರೆ. ಎಂತೆಲ್ಲ ತಂದಾರೆ ತೋರಿಸು. ಯಾರಿಗೆ ಡೋನಟ್ ಬಂದಿದೆ, ನಮ್ಮ ಮನೆ ಹತ್ರ ಬೇಕ್ರಿ ಉಂಟಲ್ಲ ಅಲ್ಲಿಂದ ತಂದದ್ದು ಡೋನಟ್. ಮತ್ತು ಬೇರೆ ಎಂತ ಉಂಟು, ಇದು ವೀಣಕ್ಕಗೆ ಡೇಟ್ಸ್ ಬನ್. ಅವರಿಗಿದು ಬನ್ ಇಷ್ಟ. ಇಲ್ಲೆಲ್ಲ ಫುಲ್ ಖರ್ಜೂರದು ಪೇಸ್ಟ್ ಹಾಕಿರ್ತಾರೆ, ಸೊ ಇದು ಅವ್ರಿಗಿಷ್ಟ. ಮೇಲೆ ಎಳ್ಳು ಸಾಫ್ಟ್ ಇರ್ತದೆ, ಹೊರಗಿಟ್ಟರೆ ಸಹ ಏನಾಗೋಲ್ಲ, 3-4 ದಿನ ನಡೀತದೆ. ಮತ್ತೆ ಎಂತ ತಂದರೆ, ಇದು 2 ತಂದರೆ. ಚಿಕ್ಕ ಮಿನಿ ಬರ್ಗರ್ ತಂದರೆ ಎಲ್ಲರಿಗೆ ಸಹ. ಇದು ಸೇಮ್ ನಮ್ಮ ಪ್ರಾಕ್ಸಲ್ಲಿ ಸಿಗ್ತದಲ್ಲ, ಕದ್ರೆಯಲ್ಲಿ ಪ್ರಾಕ್ಸ್ ಅಂತೇಳಿ ಒಂದು ಹೋಟೆಲ್ ಉಂಟಾಯ್ತಾ, ರೆಸ್ಟೋರೆಂಟ್, ಸೂಪರ್ ಬರ್ಗರ್ ಮಾಡ್ತಾರೆ. ಸೊ ಅಲ್ಲಿದು ಸೇಮ್ ಟೇಸ್ಟ್. ಇದು ಒಂದಕ್ಕೆ 2 ದಿರಂ. ಪಾವ್ ಅಂತ ಹೇಳ್ತಾರಲ್ಲ ಬಾಂಬೆದವರು, ಅದರಲ್ಲಿ ಮಾಡೋದು ಬರ್ಗರ್. ಒಂದಕ್ಕೆ 2 ದಿರಂ. ನಮಗೆಲ್ಲ ಹೀಗೆ ಇಡ್ಲಿ, ವಡೆ, ಅಂಬಡೆ, ಚಟ್ಟಂಬಡೆ, ಗೋಳಿ ಬಜೆ, ಬನ್ಸ್, ಶೀರ ಅಂದ್ರೆ ಪಂಚಪ್ರಾಣ. ಹಾಗೆ ಇಲ್ಲಿ ಅವರಿಗೆ ಒಂದು ಬ್ರೆಡ್ ಬರ್ತದೆ, ಉದ್ದ ಬ್ರೆಡ್, ಸಮೂನ್ ಅಂತೇಳಿ ಕರೀತಾರೆ. ಅದಂದ್ರೆ ಆಯ್ತು, ಒಂದು ತಕೊಂಡು ಹೋಗ್ತಾರೆ, ಲೋಡ್ ತಕೊಂಡು ಹೋಗ್ತಾರೆ. ಮಧ್ಯಾಹ್ನ ಸಹ ತಿಂತಾರೆ, ರಾತ್ರಿ ಸಹ ತಿಂತಾರೆ. ಇಷ್ಟ ಅವರಿಗೆ ಅದು ಬ್ರೆಡ್. ನನ್ನ ಹಸ್ಬೆಂಡ್ಗೆ ಸಹ ಅದು ಇಷ್ಟ. ಸೊ ಅವರು ಹಾಲಲ್ಲಿ ಮುಳುಗಿಸಿ ತಿನ್ನುವುದು. ಸೊ ಅವರಿಗೆ ಫೇವ್ರೆಟ್ ಬ್ರೆಡ್. ನಂಗಂತ ಅಷ್ಟು ಇಷ್ಟ ಅಲ್ಲ. ಸೇಮ್ ನಮ್ಮ ಊರುದು ಬ್ರೆಡ್ ಆಗಿ, ಬಟ್ ಒಳ್ಳೆ ಸಾಫ್ಟ್ ಇರ್ತದೆ. 1 ದಿರಮ್ಗೆ 4 ಕೊಡ್ತಾರೆ, ಅಂದ್ರೆ 25 ಪೈಸೆ ಒಂದು ಬ್ರೆಡ್ಗೆ. 25 ಪೈಸೆ ಅಲ್ಲ, 25.25 ದಿರಮ್ ಕಟ್ಟಿ ಕೊಟ್ಟಿದ್ದಾರೆ ಅಣ್ಣ. ಎಲ್ಲಿಯಾಚ ಬ್ರೆಡ್ ಓಡಿ ಹೋದ್ರೆ ನೋಡಿ, ಇದು ಒಳ್ಳೆ ರೈಲ್ ಗಾಡಿಯಾಗಿ ಉದ್ದ ಇರ್ತದೆ. ಹೀಗೆ ಉದ್ದದಾದ ಬ್ರೆಡ್ ಸಾಫ್ಟ್ ಇರ್ತದೆ ನೋಡಿ, ತುಂಬ ಸಾಫ್ಟ್ ಹೀಗೆ. ಸೊ ಇದು ಒಂದಕ್ಕೆ 6 ರೂಪಾಯಿ. ಊರುದು 6 ರೂಪೀಸ್, ಇಲ್ಲಿದು 0.25 ದಿರಮ್. ವೀಣಕ್ಕದು ಹಲ್ಲು ಇಟ್ಟ ಖುಷಿಯಲ್ಲಿ ಇವತ್ತು ಪಾಯಸ, ನಮಗೆ ಫೇವ್ರೆಟ್ ಪಾಯಸ ಮಾಡಿದ್ದು. ಬಿಸಿ ಬಿಸಿ ಉಂಟು, ಸಾಗು ಹಾಗೂ ಸೇಮೆದು ಪಾಯಸ. ವೀಣಕ್ಕದು ಹಲ್ಲು ಬಂದ ಖುಷಿಯಲ್ಲಿ ಗಮ್ಮತ್ತು. ರಾತ್ರಿಯ ಡಿನ್ನರ್ಗೆ ನಮಗೆ ಹೀರೆಕಾಯಿ ಪಲ್ಯ.
ಹೀರೆಕಾಯಿ ಸಿಪ್ಪೆದು ಯಾರೆಲ್ಲ ಚಟ್ನಿ ತಿಂದಿದ್ದೀರಿ ಇಲ್ಲದೆ ಚಟ್ನಿ ಮಾಡ್ತೀರಿ ಕಮೆಂಟ್ ಮೂಲಕ ಹೇಳಿ. ನನ್ನ ಮಮ್ಮಿ ಅಂತಿದ್ರ ಸೂಪರ್ ಆದ ಚಟ್ನಿ ಮಾಡ್ತಾರೆ. ಇದು ನಾಯಿ ಹೋಗಿ ಹೋಗಿ ನನ್ನ ಬ್ಯಾಗ್ ಆಯ್ತಾ ಮಗ, ಪಾಪ ನೇಲ್ತಾ ಉಂಟದು. ಬಟ್ಟೆ ತಿಂತ ಉಂಟಾ? ಹೀರೆಕಾಯಿ ಪಲ್ಯ ಯಾವಾಗೆಲ್ಲ ಮಾಡ್ತಿರುಂಟಲ್ಲ ಈ ಚಟ್ನಿ ಮಾಡ್ಬೋದು. ತುಂಬಾ ನ್ಯೂಟ್ರಿಷಿಯಸ್ ಆಯ್ತಾ, ತುಂಬಾ ಟೇಸ್ಟಿ ಸಹ. ಇಡ್ಲಿ ಇಲ್ಲದ್ರೆ ನಿಮ್ಮ ದೋಸೆ ಜೊತೆ ಅಂತೂ ಸೂಪರ್ ಆಗಿರ್ತದೆ. ಇಲ್ಲದ್ರೆ ಇದನ್ನು ಗಟ್ಟಿ ಚಟ್ನಿ ರೀತಿಯಲ್ಲಿ ಮಾಡಿದ್ರೆ ಗಂಜಿ ಒಟ್ಟಿಗೆ ಸಹ ತಿನ್ಲಿಕ್ಕೆ ಆಗ್ತದೆ. ಇಲ್ಲದೆ ಬ್ರೆಡ್ಗೆ ಬ್ರೆಡ್ ಸ್ಪ್ರೆಡ್ ಆಗಿ ಸಹ ಯೂಸ್ ಮಾಡ್ಬೋದು, ಸ್ಯಾಂಡ್ವಿಚ್ಗೆಲ್ಲ. ಮಕ್ಕಳಿಗೆ ತಿನ್ಲಿಕ್ಕೆ ಅಂತೂ ಖುಷಿ ಆಗ್ತದೆ. ಅವ್ರಿಗೆ ಗೊತ್ತೇ ಆಗುದಿಲ್ಲ ಸಿಪ್ಪೆ ತಿಂತಿದ್ದಾರೆ ಅಂತೇಳಿ. ಇಲ್ಲಾದ್ರೆ ಸಿಪ್ಪೆ ಕೊಟ್ರೆ ತಿರುಗಿ ನಮ್ಮ ಮುಖ ನೋಡ್ತಾರೆ, ಏನು ನಂಗೆ ಈಗೆಲ್ಲ ಸಿಪ್ಪೆ ತಿನ್ನಿಸಿದ್ದಿ, ನಾನೇನು ಪ್ರಾಣಿಯ ಅಂತೇಳಿ. ಸೊ ಹೀಗೆ ಚಟ್ನಿ ಮಾಡಿ ಸ್ಪ್ರೆಡ್ ಆಗಿ ಮಾಡಿ ಕೊಟ್ರೆ ಅವ್ರಿಗೆ ಗೊತ್ತೇ ಆಗುದಿಲ್ಲ ತಿನ್ನೋದು. ಒಳ್ಳೆ ರೀತಿಯಲ್ಲಿ ಮಂಗೆ ಮಾಡ್ಬೋದು ಮಕ್ಕಳನ್ನು. ಸೊ ಇದರ ರೆಸಿಪಿ ನಾನು ಆಲ್ರೆಡಿ ಹಾಕಿ ಆಗಿದ್ದೇನೆ ಇದೇ ಚಾನೆಲ್ಗೆ. ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ ಆಯ್ತಾ. ಟ್ರೈ ಮಾಡಿ ಮತ್ತೆ ನಂಗೆ ಹೇಳಿ ಹೇಗೆ ಆಗಿದೆ ಅಂತೇಳಿ. ನೀವು ಆಲ್ರೆಡಿ ಇದರ ಚಟ್ನಿ ಮಾಡ್ತಿದ್ರೆ ಕಮೆಂಟ್ ಮೂಲಕ ಹೇಳಿ. ಕೆಲಸ ಹೀಗೆ ಹೋಮ್ವರ್ಕ್ಗೆ ಕರೆಯುವಾಗ ಬಾ ಮಗ ಹೋಮ್ವರ್ಕ್ ಮಾಡ್ಬೇಕಲ್ಲ. ಓಡಿದ್ಲಲ್ಲ ಒಲಿಂಪಿಕ್ಸ್ಗೆ ಓಡುವಾಗೆ. ಹಲೋ ಅಕ್ಕ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಬಾ ನೋಡುವ ಎಂತ ಕೊಟ್ಟಿದ್ದಾರೆ ಇನ್ನ ಟೀಚರ್. ಹೀಗೆ ಹಾಕ್ತಾರೆ ಹೋಮ್ವರ್ಕ್ ಅಲ್ಲಿ ಎಂತೆಲ್ಲ ಬರಿಬೇಕು ಮಕ್ಕಳು ಅಂತೇಳಿ. ಒಬ್ಬೆ ಕೇಳ್ತಾ ಉಂಟಾ ಬ್ಯಾಕ್ ಗ್ರೌಂಡ್ ಎಲ್ಲಿದ್ದಿ? ಹೋಮ್ವರ್ಕ್ ರೈಟರ್ ಪ್ಲೀಸ್ ಕಮ್, ವೇದಿಕೆಗೆ ಬನ್ನಿ ನೋಡುವ. ದೇವರೇ, ಇದು ಡ್ರಾ ದ ಆಬ್ಜೆಕ್ಟ್ಸ್ ಅಂದ್ರೆ ಒಂದು ಇದ್ರೆ ಒಂದು ಉಂಡೆ ಮಾಡಬೇಕು, ಎರಡು ಇದ್ರೆ ಎರಡು ಉಂಡೆ, ಹಾಗೆ 10 ಆದ್ರೆ 10 ಉಂಡೆ ಮಾಡಬೇಕು ಆಯ್ತಾ ಮಗ? ಬೇಡವ ಮಾಡಲೇಬೇಕಾಯ್ತಾ? ಟೀಚರ್ ಕೊಟ್ಟಿದ್ದಾರೆ, ಆಪ್ಷನ್ ಇಲ್ಲ. ಆಯ್ತು ನೀನು ಇದು ಮಾಡು, ಚಿಪ್ಸ್ ಮಾಡು. ಚಿಪ್ಸ ಬೇಡವಾ? ಇಲ್ಲಿ 1 to 10 ಬರಿಬೇಕು 3 ಸರ್ತಿ. 10s 1s, ಮೈ ಗಾಡ್, ಈಗಲೇ ಸ್ಟಾರ್ಟ್ ಆಗಿದೆ ಮಗ ನಿಂಗೆ 10s 1s ಅಂತೆ. ಅಪ್ಪೆದು ಪವರ್ ನೋಡಿ, ಎಷ್ಟು ಕೂಗಿದ್ರೆ ಸಹ ನಾವು ಬಗ್ಗುದಿಲ್ಲ, ಬರೆಯುವುದು ಬರೀಲೇಬೇಕು. ನೈ ಚಲಿಗಿ ಆಪ್ಕಾ ರಾಜ್ ನೈ ಚಲಿಗಿ. ಬಾಲ ಮಿಸ್ಸಿಂಗ್. ಎಸ್ ಎಸ್, ವೆರಿ ಗುಡ್. ಲೆಕ್ಕ ಮಾಡ್ಲಿಕ್ಕಿಲ್ಲ, ಅಲ್ಲಿ ಬರೆದ್ರೆ ಸಾಕು. ಏನು ಬಿಲ್ಡಪ್ ಕೊಡ್ತಿದ್ದಿ? ಆಯ್ತಲ್ಲ, ಇಷ್ಟು ಕೂಗಿದಕ್ಕೆ ಎಂತ ಯೂಸ್? ಯಾವ ಕಲರ್? ಲಕ್ಕಿ ಡ್ರಾ ಅಲ್ಲ ಮಾರ ಇದು, ಯಾವ್ದು ಒಂದು ಕಲರ್ ತೆಗಿ. ಒಂದು ಬಿಲ್ಡಪ್ ಕೊಡ್ತಾಳೆ ಒಳ್ಳೆ. ಇದು IPS ಎಕ್ಸಾಮ್ ಬರೀಲಿಕ್ಕೆ ಕೂತಾಗಿ ಚಂದ ಮಾಡಿ. ಅಮಸರ ಬೇಡ, ಅಮಸರವೇ ಅಪಾಯ. ಇಲ್ಲಿ ವೈಟ್ ಕಾಣಬಾರ್ದು, ನೀಟ್ಲಿ ಕಲರ್ ಮಾಡಬೇಕು. ಫಿನಿಶ್ ಮಾಡು, ನೀಟ್ಲಿ ಕಲರ್ ಮಾಡಬೇಕು. ಅಮಸರ ಬೇಡ ನಮಗೆ, ಬಸ್ ಬರುದಿಲ್ಲ ಈಗ. ಹೀಗೆ ನೋವಾಗುದಿಲ್ಲ ಕಿಯಾ, ಬುಕ್ಕಿಗೆ ನೋವಾಗುದಿಲ್ಲ. ಸ್ವಲ್ಪ ಒತ್ತಿ ಕಲರ್ ಮಾಡು, ಹೋಯ್ತಾ? ಪೆನ್ಸಿಲ್ಗೆ ನೋವಾಯಿತು, ಬುಕ್ಕಿಗೆ ನೋವಾಗಿಲ್ಲ, ಪೆನ್ಸಿಲ್ಗೆ ನೋವಾಯಿತು. ಚಿಂತಿಲ್ಲ, ಉಂಟು ಇದರಲ್ಲಿ ಪಾಯಿಂಟ್. ಎಷ್ಟು ಪಕ್ಕ ಆಯ್ತು. ವೆರಿ ಗುಡ್. ಈಗ ಇದು ಹೋಮ್ವರ್ಕ್. ಇಲ್ಲಿ ಎಷ್ಟು ಬೊಟ್ಟ ಉಂಟು ಆ ನಂಬರ್ ಅನ್ನು ಇಲ್ಲಿ ಬರೀಲಿಕ್ಕೆ. ನೆಕ್ಸ್ಟ್ 1 2 3 4. ಮೆಲ್ಲ. ನೆಕ್ಸ್ಟ್ ಈಗ 6 ಬರೀಲಿಕ್ಕೆ. 6 ಬರೆದ್ರೆ ಹೋಮ್ವರ್ಕ್ ಆಯ್ತು. ಬರಿಬೇಕು ಮಗ. ಇಲ್ಲಿ ಸಹ ಯಾಕೆ? ಅದು ನಾಳೆ ಟೀಚರ್ ಸಿಗ್ತಾರಲ್ಲ ಮುಖದ ಎದುರಲ್ಲಿ, ಆಗ ಕೇಳಿಬಿಡು ಟೀಚರ್ ಹತ್ರ. ಟೀಚರ್ ಎಂತ ಹೇಳಿದ್ರು ಮಗ ನಂಗೆ? ಮತ್ತೆ ಯಾರು ಟೀಚರ್ ಬರ್ತಾರ ಹೆಲ್ಪ್ ಮಾಡ್ಲಿಕ್ಕೆ? ಕೇಳು ನಾ ಟೀಚರ್ಗೆ. ಲಾಸ್ಟ್ ಟೈಮ್ ಈ ಮತ್ತೆ H ಎಲ್ಲ ಐಟಮ್ಸ್ ಡ್ರಾ ಮಾಡ್ಲಿಕ್ಕೆ ಹೇಳಿದ್ರು, ಅದಕ್ಕೆ ನಾನು ಹೆಲ್ಪ್ ಮಾಡಿದ್ದೆ. ಅದಕ್ಕೆ ಟೀಚರ್ ನೋಡಿ ಅಂತೆ ನಂಗೆ ಡೈಲಾಗ್ ಹೊಡೆದದು, ಮದರ್ ಇಸ್ ಹೆಲ್ಪಿಂಗ್ ಯು ಅಂತೆ. ಮತ್ತೆ ಯಾರು ಬರ್ತಾರೆ ಹೆಲ್ಪ್ ಮಾಡ್ಲಿಕ್ಕೆ? ಮಕ್ಕಳಿಗೆ ಡ್ರಾ ಮಾಡ್ಲಿಕ್ಕೆ ಆಗ್ತದಾ? ಟೀಚರ್ ಹತ್ರ ಕೇಳು ನಾಳೆ. ಟೀಚರ್ಸ್ ಕಮ್ಮಿ ಇಲ್ಲ, ನೀನ್ಸ ಕಮ್ಮಿ ಇಲ್ಲ, ಅದು ಕರೆಕ್ಟೇ. ಆಯ್ತು, ಮುಕ್ತಾಯವಾಯ್ತು ಇವತ್ತಿನ ವಾರ್ತಾ ಪ್ರಸಾರ ಮುಕ್ತಾಯವಾಯ್ತು. ಪ್ರೆಸೆಂಟಿಂಗ್ ಯು
ಆರ್ವಿನಾ ಕುಂದರ್. ಉಂಟು ವಿನಕ ಚೆನ್ನಾಗಿ ಆಗ್ತಾ ಉಂಟು. ಒಳಗಿದ ಬರ್ಡೇಗೆ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. 4th Octoberಗೆ ಆರ್ವಿನ ಬರ್ಡೇ, ಸೆಕೆಂಡ್ ಬರ್ಡೇ ಆರ್ವಿದು. ಹ್ಯಾಪಿ ಬರ್ಡೇ ಆರ್ವಿ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. September 30ಗೆ ರೀಟಾ ಮಾರ್ಟಿಸ್ ರವರ ಬರ್ಡೇ. ಹ್ಯಾಪಿ ಬರ್ಡೇ ರೀಟಾ ರವರೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. October 3ಗೆ ಸ್ಯಾವಿಯೋನ ಬರ್ಡೇ. ಹ್ಯಾಪಿ ಬರ್ಡೇ ಸ್ಯಾವಿಯೋ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. 27ಗೆ ಅರಫಾನ ಬರ್ಡೇ ಹಾಗೂ 30th Septemberಗೆ ಅನಿಯಲನ ಬರ್ಡೇ. ಹ್ಯಾಪಿ ಬರ್ಡೇ ಬರ್ಗೆ ಸಹ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಕಿಯಾರ್ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಮೇ ದ ಗುಡ್ ಗಾಡ್ ಬ್ಲೆಸ್ ಯು, may the good God bless you, may the good gods to praise that. Happy birthday to you. ಹ್ಯಾಪಿ ಬರ್ಡೇ. ಈ ವ್ಲಾಗ್ ಅನ್ನು ನಾನು ಇಲ್ಲಿ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂತ ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ, ಅಷ್ಟೊತ್ತಿಗೆ ಟೇಕ್ ಕೇರ್, ಬೈ ಬೈ.